ಓ ಯೇಸುದೇವ, ಓ ಯೇಸು ರಾಜ, ಓ ಯೇಸುದೇವ, ಓ ಯೇಸು ರಾಜ. ನಿನ್ನ ಬಳಿ ಬಂದು ಮೊಣಕಾಲೂರಿ, ನಿನ್ನ ಬಳಿ ಬಂದು ಮೊಣಕಾಲೂರಿ, ನಿನ್ನ ಬಳಿ ಬಂದು ಕೈಗಳನ್ನೆತ್ತಿರುವೆ, ನಿನ್ನ ಬಳಿ ಬಂದು ಕೈಗಳನ್ನೆತ್ತಿರುವೆ. ಓ ಯೇಸು ರಾಜ, ಓ ಯೇಸು ರಾಜ, ಓ ಯೇಸು ದೇವ, ಓ ಯೇಸು ದೇವ. ಜೀವ ಜ್ಯೋತಿಯಾಗಿ ನನ್ನಲ್ಲಿ ಬರುವ, ಜೀವ ಶ್ವಾಸವ ನನ್ನಲ್ಲಿ ಊದಿದ, ಜೀವ ಜ್ಯೋತಿಯಾಗಿ ನನ್ನಲ್ಲಿ ಬರುವ, ಜೀವ ಶ್ವಾಸವ ನನ್ನಲ್ಲಿ ಊದಿದ ನನ್ನಯ ದೇವನೇ ಸ್ತೋತ್ರ, ನನ್ನಯ ರಾಜನೇ ಸ್ತೋತ್ರ, ನನ್ನಯ ದೇವನೇ ಸ್ತೋತ್ರ, ನನ್ನಯ ರಾಜನೇ ಸ್ತೋತ್ರ. ನಿನ್ನ ಪಾದದಿ ಬಂದಿ ನನ್ನನ್ನು ನೋಡಿ ಹರಸಿರಿ, ನಿನ್ನ ಪಾದದಿ ಬಂದಿ ನನ್ನನ್ನು ನೋಡಿ ಹರಸಿರಿ. ಓ ಯೇಸು ರಾಜ, ಓ ಯೇಸು ದೇವ, ಓ ಯೇಸು ರಾಜ, ಓ ಯೇಸು ದೇವ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಶಿಲುಬೆಯ ಆರಾಧನೆಗೆ ಸ್ವಾಗತಿಸುತ್ತೇನೆ. ಪ್ರಭು ಯೇಸುವಿನ ಅನಂತ ಕೃಪೆಯ ಪ್ರಸನ್ನತೆಯ ಅಭಿಷೇಕದಲ್ಲಿ ನಾವೆಲ್ಲರೂ ಒಂದಾಗುತ್ತಿರುವಂತಹ ಗಳಿಗೆ ಜೀವ ಜ್ಯೋತಿಯಾಗಿ ಜೀವ ಜಲವಾಗಿ ಪ್ರಸನ್ನತೆಯಿಂದ ನಮ್ಮ ಮುಂದೆ ಬರುವಂತಹ ಒಂದು ಸುಂದರವಾದ ಗಳಿಗೆ ದಯವಿಟ್ಟು ಹಾಗೆ ನಿಮ್ಮ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಪ್ರಿಯರೇ. ಎಲ್ಲ ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಲ್ಲಿ ನಿಮ್ಮೆಲ್ಲ ಸ್ನೇಹಿತರಿಗೆ ಆಹ್ವಾನವನ್ನು ಕೊಡಿರಿ ಪ್ರಿಯರೇ. ಪ್ರಭುವಿನ ಪ್ರೀತಿ, ಆ ಪ್ರಭುವಿನ ಮುಂದೆ ಮೊಣಕಾಲೂರುವಂತೆ, ಆ ಪ್ರಭುವಿನ ಮುಂದೆ ಕರಗಳನ್ನೆತ್ತುವಂತೆ ವಿಶ್ವಾಸದಲ್ಲಿ ಈಗ ಅಖಿಲ ವಿಶ್ವದ ಪ್ರತಿಯೊಂದು ಮಕ್ಕಳಿಗಾಗಿ ಹೃದಯ ತೆರೆದು ಪ್ರಾರ್ಥಿಸುವಂತಹ ಈ ಒಂದು ಆಶೀರ್ವಾದ ನಮ್ಮೆಲ್ಲರಿಗೂ ಸಿಕ್ಕಿದೆ ಎಂಬುದಾದರೆ ಎಷ್ಟು ಭಾಗ್ಯವಂತರು ನಾವು. ಇವತ್ತು ಸ್ವಂತ ಒಂದು ಗಂಡ ಹೆಂಡತಿ ಮಕ್ಕಳಿಗಾಗಿ ಬಂಧುಗಳಿಗಾಗಿ ಪ್ರಾರ್ಥಿಸುವುದಿಲ್ಲ, ಆದರೆ ಇಂದು ನಾವೆಲ್ಲರೂ ಒಂದು ಮಂದಿಯಾಗಿ ಸೇರಿ ಅಖಿಲ ವಿಶ್ವದ ಪ್ರತಿಯೊಬ್ಬ ಮಕ್ಕಳಿಗಾಗಿ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಇದು ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಂತದ್ದು, ಮನುಷ್ಯರಲ್ಲ. ನಮ್ಮನ್ನ ದೇವರ ಆಯ್ಕೆ ಮಾಡಿದ್ದಾರೆ ಈ ಸ್ವರ್ಗೀಯ ಬ್ಲೆಸ್ಸಿಂಗ್ ಟೈಮ್ ಮುಖಾಂತರವಾಗಿ. ಹೀಗಿರುವಾಗ ಆ ಪ್ರಭು ಯೇಸುವಿನ ಸನ್ನಿಧಿಯನ್ನ ನಾವು ಹರಸೋಣ, ನಾವೆಲ್ಲರೂ ಹರಸೋಣ. ಓ ಯೇಸು ದೇವ, ಓ ಯೇಸು ರಾಜ, ತಾಯಿಯು ನಿನ್ನನ್ನು ಮರೆತರು,
ನಾನೆಂದು ಮರೆಯುವುದಿಲ್ಲ ಕಂದ. ಎತ್ತ ತಾಯಿಯು ನಿನ್ನನ್ನು ಮರೆತರು ನಾನಿನ್ನ ಮರೆಯುವುದಿಲ್ಲ ಕಂದ. ನನ್ನ ಕರಗಳಲ್ಲಿ ನಿನ್ನ ಚಿತ್ರಿಸಿರುವೆ, ಕರಗಳಲ್ಲಿ ನಿನ್ನ ಚಿತ್ರಿಸಿರುವೆ. ನನ್ನ ಹೆಜ್ಜೆಯಲ್ಲಿ ನಿನ್ನ ಹೆಜ್ಜೆಯ, ನನ್ನ ಹೆಜ್ಜೆಯಲ್ಲಿ ನಿನ್ನ ಹೆಜ್ಜೆಯ ಇರಿಸಿ ನಾ ಕರೆದು ಹೋಗುವೆ, ಇರಿಸಿ ನಾ ಕರೆದು ಹೋಗುವೆ. ಓ ಯೇಸುವೇ, ಓ ರಾಜರೇ, ಓ ಯೇಸುವೇ, ಓ ರಾಜರೇ. ಈ ರಾತ್ರಿ ನಾವೆಲ್ಲರೂ ಒಂದಾಗಿದ್ದೇವೆ. ವಿಶ್ವದಲ್ಲಿರುವಂತಹ ಪ್ರತಿಯೊಂದು ಮಾನವ ಕೋಟಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಏಕೆಂದರೆ ಯಾವುದಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಎಂಬುದಾದರೆ, ದೇವರು ನಮ್ಮನ್ನ ಹೆಸರಿಡಿದು ಕರೆದಿದ್ದಾರೆ. ಈ ಲೋಕಕ್ಕಾಗಿ, ಈ ಲೋಕದ ಜನತೆಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಮ್ಮನ್ನ ಹೆಸರಿಡಿದು ಕರೆದಿದ್ದಾರೆ. ಕೀರ್ತನೆಗಾರ 31ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಲ್ಲಿ ಹೇಳುತ್ತಾನೆ, ನನಗಾಧಾರ ನೀನಲ್ಲವೇ, ನನ್ನ ಆತ್ಮವನ್ನ ನಿನಗೊಪ್ಪಿಸಿರುವೆ. ನಮಗೆ ಆಧಾರ ದೇವರಾಗಿದ್ದಾರೆ, ಪ್ರಭು ಆಗಿದ್ದಾರೆ. ಹೌದು, ಹಾಗೆಯೇ ನಮ್ಮ ಆತ್ಮವನ್ನು ನಾವು ಪ್ರಭುವಿಗೆ ಒಪ್ಪಿಸಿಕೊಡಬೇಕು. ನಂಬಿಕಸ್ಥರಾದ ದೇವರೇ, ನೀವೆಮ್ಮನ್ನು ಮುಕ್ತಗೊಳಿಸಿರುವೆಯ. ನಮ್ಮನ್ನು ಮುಕ್ತಗೊಳಿಸುವಂತಹ ದೇವರು, ನಂಬಿಗಸ್ತರಾದ ದೇವರು, ಆ ರಕ್ಷಕರಾದ ಪ್ರಭು ಯೇಸು, ನನಗಾಗಿ ನಿನಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದಂತಹ ಪ್ರಭು ಯೇಸು ನಮ್ಮನ್ನ ಈ ಲೋಕದಲ್ಲಿ ಬೆಳಕಿನ ಮಕ್ಕಳಾಗಿ ಜೀವಿಸುವಂತೆಯೂ, ನಮ್ಮ ಕುಟುಂಬದಲ್ಲಿ ಒಳ್ಳೆಯ ಪತಿ ಪತ್ನಿಯಾಗಿ, ಮಕ್ಕಳಾಗಿ, ಎತ್ತವರಾಗಿ ಜೀವಿಸುವಂತೆಯೂ, ಹಾಗೂ ಈ ಲೋಕದ ಸರ್ವ ಸಮಸ್ತ ಜನತೆಗಾಗಿ ನಾವು ಪ್ರಾರ್ಥಿಸುವಂತೆಯೂ ನಮ್ಮ ಹೃದಯಗಳನ್ನು ತೆರೆದಿರುವಂತಹ ಪ್ರಭು ಯೇಸು. ಹೌದು ಪ್ರಿಯರೇ, ನಮಗಾಧಾರವಾಗಿರುವಂತಹ ಪ್ರಭು, ದೇವರ ಆತ್ಮವನ್ನು ನಮ್ಮ ಮೇಲೆ ಕಳಿಸುವಂತಹ ಪ್ರಭು. ನನ್ನ ಸಹೋದರನೇ, ಸಹೋದರಿ, ಈ ಆರಾಧನೆಯಲ್ಲಿ ನೀನು ಭಾಗವಹಿಸುತ್ತಿರುವೆ. ಈಗೋ ಆ ದೇವರ ಆತ್ಮ ನಿನ್ನನ್ನು ತೋಯಿಸುವುದು, ಆ ದೇವರ ತೇಜಸ್ಸು ನಿನ್ನ ಮೇಲೆ ತುಂಬಿಕೊಳ್ಳುವುದು. ನೀನು ಯಾವಾಗ ಮತ್ತೊಬ್ಬರಿಗಾಗಿ ಪ್ರಾರ್ಥಿಸಲು ನಿನ್ನ ತುಟಿಗಳನ್ನು ತೆರೆಯುವಿಯೋ, ಆ ಕ್ಷಣ ದೇವರ ಆತ್ಮವು ನಿನ್ನಲ್ಲಿ ಪ್ರಜ್ವಲಿಸುವುದು. ಯಾವಾಗ ನಾನು ಮತ್ತೊಬ್ಬರನ್ನ ದೂಷಿಸಲು ಪ್ರಾರಂಭವಾಗುತ್ತೇನೋ, ಆ ಕ್ಷಣ ನನ್ನಲ್ಲಿರುವ ದೇವರ ಆತ್ಮವನ್ನು ಬಿಟ್ಟು ಹೋಗುವುದು. ಹೌದು, ನಮ್ಮ ಕಣ್ಣೀರನ್ನು ಕಾಣುವಂತಹ, ನಮ್ಮ ಕಣ್ಣೀರನ್ನು ಒರೆಸುವಂತಹ ಪ್ರಭು ಯೇಸುವೇ ಆಗಿದ್ದಾರೆ. ಆತ್ಮವನ್ನು ನಮಗೆ ದಾನವಾಗಿ ದಯಪಾಲಿಸುವರು. ಕುಂಟನನ್ನು ನೋಡಿ ನೀವು ಕರುಣೆ ತೋರಿಸಿದಿರಿ, ಕುರುಡರನ್ನು ನೋಡಿ ನೀವು ಕಣ್ಣ ನೀಡಿದಿರಿ. ಕುಂಟರನ್ನು ನೋಡಿ ನೀವು ಕರುಣೆ ತೋರಿಸಿದಿರಿ, ಕುರುಡರನ್ನು ನೋಡಿ ನೀವು ಕಣ್ಣ ನೀಡಿದಿರಿ. ಪಾರ್ಶ್ವವಾಯಿಯನ್ನು ನೋಡಿ ಪಾರ್ಶ್ವವಾಯುವನ್ನು ನೋಡಿ ನಿನ್ನ ಪಾಪ ಕ್ಷಮಿಸಿದೆ ಎಂದು, ಪಾರ್ಶ್ವವಾಯುವನ್ನು ನೋಡಿ ನಿನ್ನ ಪಾಪ ಕ್ಷಮಿಸಿದೆ ಎಂದು, ಎದ್ದು ನಡಿ ಎಂದೇಳಿದ ಪ್ರಭುವು ನೀವು, ಎದ್ದು ನಡಿ ಎಂದು ಹೇಳಿದ ಪ್ರಭುವು ನೀನು.
ಓ ಯೇಸು, ಓ ದೇವಾ, ಓ ಯೇಸು, ಓ ದೇವಾ. ಮಗ್ದಲದ ಮರಿಯಳನ್ನು ನೀ ನೋಡಿದಿರಿ, ಮಗ್ದಲದ ಮರಿಯಳನ್ನು ನೀ ನೋಡಿದಿರಿ. ಜೀವ ಜಲವನ ನೀಡುವೆ ಎಂದೇಳಿದಿರಿ, ಜೀವ ಜಲವನ ನೀಡುವೆ ಎಂದೇಳಿದಿರಿ. ಮತ್ತಾಯನನ್ನು ನೀವು ನೋಡಿದಿರಿ, ಮತ್ತಾಯನನ್ನು ನೀವು ನೋಡಿದಿರಿ. ಬಾ ಹಿಂಬಾಲಿಸು ಎಂದಿರಿ, ಬಾ ಹಿಂಬಾಲಿಸು ಎಂದಿರಿ. ಯೇಸುವೆ 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 ನೀ ನನ್ನ ರಾಜರೇ ರಾಜರೇ, ಯೇಸುವೆ 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 ನೀ ನನ್ನ ರಾಜರೇ ರಾಜರೇ. ಯೇಸುವೆ 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 ನೀ ನನ್ನ ಪ್ರಭುವೇ ಪ್ರಭುವೇ, ಯೇಸುವೆ 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 ನೀವು ನನ್ನ ಪ್ರಭುವೇ ಪ್ರಭುವೇ. ಯೇಸುವೆ 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 ದೇವರೇ, ಯೇಸುವೆ ರಾಜರೇ, ನಿನಗಾಗಿ ನಾ ಕಾದು ನಿಂತಿರುವೆ, ನಿನಗಾಗಿ ನಾ ಕಾದು ನಿಂತಿರುವೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ
Hallelujah, 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 hallelujah. ಸ್ವಾಮಿ ಸ್ತೋತ್ರ ಸ್ವಾಮಿ ದೇವ, ಬನ್ನಿ ಸ್ವಾಮಿ, ಈ ಸಮೂಹದಲ್ಲಿ ಬನ್ನಿ ಸ್ವಾಮಿ, ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳಲ್ಲಿ ಬನ್ನಿ ಸ್ವಾಮಿ. ನಿಮ್ಮ ಆತ್ಮರನ್ನು ಕಳುಹಿಸಿರಿ ಸ್ವಾಮಿ, ನಿಮ್ಮ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ, ನಿಮ್ಮ ಬೆಳಕನ್ನು ಉದಯಿಸುವಂತೆ ಮಾಡಿರಿ ಸ್ವಾಮಿ, ಸಾಂತ್ವನವನ್ನು ಕೊಡಿರಿ ಸ್ವಾಮಿ, ಪರಿವರ್ತನೆಯನ್ನು ಕೊಡಿರಿ ಸ್ವಾಮಿ, ಇವರ ಬಾಳಿನಲ್ಲಿ ಶಾಂತಿಯನ್ನು ಕೊಡಿರಿ ಸ್ವಾಮಿ. ಇವರು ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬರಿಗಾಗಿ ಸ್ವಾಮಿ, ಇಗೋ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಸ್ವಾಮಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸಮರ್ಪಿಸುವ. ದೇವರು ಜೀವಂತ ದೇವರಾಗಿದ್ದಾರೆ. ಜೀವಂತ ದೇವರಾಗಿ ನಮ್ಮ ಮುಂದೆ ಇದ್ದಾರೆ. ಆ ಜೀವಂತ ದೇವರನ್ನ ನಾವು ಅನುಭವಿಸಬೇಕು. ಏಕೆಂದರೆ ಪ್ರಭು ನಮ್ಮ ದೇವರಾಗಿದ್ದಾರೆ. ಕೀರ್ತನೆಗಾರ ಹೇಳುತ್ತಾನೆ 31ನೇ ಅಧ್ಯಾಯದಲ್ಲಿ, ಹರ್ಷಾನಂದಗೊಳ್ಳುವೆ ನೆನೆದು ನಿನ್ನನಂತ ಪ್ರೀತಿಯನ್ನು, ರಕ್ಷಿಸಿದೆ ನೀ ಭಕ್ತನ ದೀನತೆಯನ್ನು, ಲಕ್ಷಿಸಿದೆ ಬಾಧೆಗಳನ್ನು ಎಂಬುದಾಗಿ. ಹೌದು ಪ್ರಿಯರೇ, ದೇವರನ್ನು ಸ್ಮರಿಸಿ ನಾವು ಹರ್ಷಾನಂದವನ್ನುಗೊಳ್ಳಬೇಕು. ಆ ದೇವರಂತೆಯೇ ನಾವು ಪರರನ್ನು ಪ್ರೀತಿಸಬೇಕು. ಎಷ್ಟು ಮಂದಿ ದೇವರನ್ನು ನಾವು ಪರರನ್ನ ದೇವರಂತೆ ನಾವು ಪ್ರೀತಿಸ್ತಾ ಇದ್ದೇವೆ? ದೇವರಂತೆ ಪ್ರೀತಿಸುವವರು ನಾವು ಎಷ್ಟು ಮಂದಿ? ಹರ್ಷಾನಂದಗೊಂಡು ಜೀವಿಸುತ್ತಿರುವವರು ಎಷ್ಟು ಮಂದಿ? ಪ್ರಿಯರೇ, ಕೀರ್ತನೆಗಾರನ 30ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಾನು ನಿನ್ನ ಪ್ರಾರ್ಥಿಸಲು. ಪ್ರಭುವನ್ನ ಪ್ರಾರ್ಥಿಸಬೇಕು. ಪ್ರಭುವನ್ನು ನಾವು ಪ್ರಾರ್ಥಿಸುವಾಗ ದೇವರ ವಾಕ್ಯ ಹೇಳ್ತದೆ, ನಿನ್ನ ಗೋಳಾಟವನ್ನು ನಾನು ಕುಣಿದಾಟವನ್ನಾಗಿ ಮಾರ್ಪಡಿಸುತ್ತೇನೆ ಎಂಬುದಾಗಿ. ನಿನ್ನ ಗೋಣಿತಟ್ಟನ್ನು ನಾನು ಹರ್ಷಾಭರಣವಾಗಿಸುತ್ತೇನೆ ಎಂಬುದಾಗಿ. ನಿನ್ನ ಗೋಣಿತಟ್ಟನ್ನ ಹರ್ಷಾಭರಣವಾಗಿ ಮಾರ್ಪಡಿಸುತ್ತೇನೆ. ನಿನ್ನ ಗೋಳಾಟವನ್ನು ನಾನು ಕಣ್ಣೀರಾಗಿ ಮಾರ್ಪಡಿಸುತ್ತೇನೆ. ಯಾವಾಗ? ನಾನು ಪರಿವರ್ತನೆಯ ಜೀವನವನ್ನು ಹೊಂದುವಾಗ, ಪಶ್ಚಾತ್ತಾಪದಲ್ಲಿ ನಾನು ಜೀವಿಸುವಾಗ,
ದೇವರನ್ನು ನಾನು ಪರರಲ್ಲಿ ಕಾಣುವಾಗ ಪ್ರಭುವಿಗೆ ಹೇಳೋಣ, ಎಷ್ಟು ಜನ ನಾವು ದೇವರನ್ನ ಕಾಣ್ತಾ ಇದ್ದೇವೆ, ಎಷ್ಟು ಜನ ದೇವರ ಪ್ರಸನ್ನತೆಯಲ್ಲಿ ನಾವಿದ್ದೇವೆ, ಎಷ್ಟು ಜನ. ಪ್ರಿಯ, ನಮ್ಮನ್ನು ಕುರಿತಾದಂತಹ ಪ್ರಭುವಿನ ಯೋಜನೆ ಶಾಶ್ವತವಾದದ್ದು, ಅವರ ಸಂಕಲ್ಪ ಅತಿಶಯವಾದದ್ದು. ಕೀರ್ತನೆಗಾರ 33ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, ಪ್ರಭುವಿನ ಯೋಜನೆಯು ಶಾಶ್ವತ, ಅವನ ಸಂಕಲ್ಪ ಅವನ ರಥ ಅನವರತ. ಪ್ರಿಯರೇ, ಈ ಕ್ಷಣ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ, ನಮ್ಮೆಲ್ಲರ ದುಃಖವಾದಗಳನ್ನು ಸಮರ್ಪಿಸಿಕೊಳ್ಳೋಣ, ನಮ್ಮೆಲ್ಲ ಅವಶ್ಯಕತೆಗಳನ್ನು ನಾವು ಸಮರ್ಪಿಸೋಣ, ನಮ್ಮ ಹೃದಯದ ನೋವುಗಳನ್ನ ವೇದನೆಗಳನ್ನ ಸಮರ್ಪಿಸೋಣ. ಯೇಸುವೇ, ನನ್ನ ಮೇಲೆ ಕರುಣೆ ತೋರಿ ಎಂದು ಕೇಳೋಣ. ಸ್ವಾಮಿ, ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿ ಕೇಳೋಣ. ನಮ್ಮಲ್ಲಿರುವಂತಹ ವೈರತ್ವ, ಶತ್ರುತ್ವ, ಕೆಟ್ಟತನ, ಕೆಟ್ಟ ಚಿಂತನೆ, ಕೆಟ್ಟ ಆಲೋಚನೆ ಇವೆಲ್ಲವನ್ನ ಸಮರ್ಪಿಸೋಣ. ಮೌನವಾಗಿ ಸಮರ್ಪಿಸಿ ಪ್ರಿಯರೇ, ಮೌನವಾಗಿ ಸಮರ್ಪಿಸಿ ಪ್ರಾರ್ಥಿಸಿರಿ. ಪ್ರಭುವಿನ ಭಯಭಕ್ತಿ ಪ್ರಭುವಿನ ಭಯಭಕ್ತಿಯಲ್ಲಿರುವವನಿಗೆ ಯಾವ ಕುಂದುಕೊರತೆಯ ಭೀತಿ ಇರುವುದಿಲ್ಲ. ಕೀರ್ತನೆ 34ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವರಾಗಿರುವಾಗ ಯಾವ ಕೇಡು ನಮ್ಮನ್ನು ಸಂಭವಿಸುವುದಿಲ್ಲ, ಯಾವ ಕೇಡು ನಮ್ಮಲ್ಲಿ ಸಂಭವಿಸುವುದಿಲ್ಲ. ಕರುಣಿಸಿ ನನ್ನನು ಓ ದೇವರೇ, ನನ್ನ ಪ್ರಾರ್ಥನೆಯನ್ನು ಆಲಿಸಿರಿ. ಶಿರವಾಗಿ ಮಣಿದಿರುವೆ, ಕಣ್ಣೀರ ಸುರಿಸಿರುವೆ, ಕೈಗಳನ್ನೆತ್ತಿರುವೆ, ಮೊಣಕಾಲೂರಿ ಪ್ರಾರ್ಥಿಸುವೆ.
ಸ್ವಾಮಿ, ಈ ಕ್ಷಣದಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡಂತಹ ಮಕ್ಕಳನ್ನ ನಿಮ್ಮ ಮುಂದೆ ಇಡುತ್ತೇನೆ ಸ್ವಾಮಿ. ಮಗಳಾದ ಗ್ರೆಟ್ಟ ಮತ್ಯಾಸನ್ನ ನಿಮಗೆ ಒಪ್ಪಿಸುತ್ತೇನೆ ರಾಜ. ಆಕೆಯ ಕುಟುಂಬದ ಎಲ್ಲ ಕುಂದುಕೊರತೆಗಳನ್ನ ನಿಮ್ಮ ಪಾದಕ್ಕೆ ಒಪ್ಪಿಸುತ್ತೇನೆ ರಾಜ. ಮಗಳಾದ ಗ್ರೆಟ್ಟ ಫ್ರಾನ್ಸಿಸ್ ಅನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಡಿಪ್ರೆಸ್ ಆಗಿ ಈ ಜೀವನ ಬೇಡ, ಸತ್ತು ಹೋಗಬೇಕು ಎಂದು ಚಿಂತಿಸುವ ಅವಳ ಮನಸ್ಸಿನ ಭಾರಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿ ರಾಜ. ಮಗಳಾದ ಶಾಂತಿ ಸಂತೋಷ್ ಸ್ವಾಮಿ, ಮಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಯೇಸುವೆ, ಮಗನಾದ ಜ್ಞಾನ ಪ್ರಕಾಶ್ ಸ್ವಾಮಿ, ಮಗನನ್ನ ನಿಮ್ಮ ಪವಿತ್ರಾತ್ಮದಿಂದ ತುಂಬಿರಿ ರಾಜ. ಒಂದು ಕೆಲಸಕ್ಕಾಗಿ ಪ್ರಯತ್ನಿಸಿದಿರುವಂತ ಮಗನಾದ ಸುನಿಲ್ ಸ್ವಾಮಿ, ಮಗನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿರಿ ರಾಜ. ದುಷ್ಟತನದ ಚಿಂತನೆಗಳಿಗೆ ಸಿಲುಕಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನ ನಿಮಗೆ ಒಪ್ಪಿಸುತ್ತೇನೆ ರಾಜ. ಕೇಡನ್ನು ಕಲ್ಪಿಸುವಂತಹ ಮಕ್ಕಳನ್ನ ನಿಮಗೆ ಒಪ್ಪಿಸುತ್ತೇನೆ. ಮಗಳಾದ ಶರ್ಮಿಳನ್ನ, ಸೋನು ಅಲಿಶಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಸತ್ಯವನ್ನು ಅರಿಯದೇ ಇರುವಂತಹ ಎಲ್ಲ ಮಕ್ಕಳನ್ನ ಸಮರ್ಪಿಸುತ್ತೇನೆ ರಾಜ. ಶಾಂತ ಚೇಚಿಯನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಆಂಟನಿ ಬಿಜುವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಅವರ ಕುಟುಂಬದಲ್ಲಿರುವಂತಹ ಎಲ್ಲ ಸದಸ್ಯರನ್ನು ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿರಿ ರಾಜ. ಅವರಲ್ಲಿ ಬಿತ್ತಲ್ಪಟ್ಟಿರುವಂತಹ ಎಲ್ಲ ಕೆಟ್ಟ ಚಿಂತನೆಗಳು ನಾಶವಾಗಿ ಸತ್ಯಗಳು ಗೋಚರವಾಗುವಂತೆ ಮಾಡಿರಿ ರಾಜ. ವಯಸ್ಸಾದ ತಿಲೋತ್ತಮೆಯನ್ನು ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ವಯಸ್ಸಾದ ತಾಯಿಯಲ್ಲಿ ಇರುವಂತಹ ಗಾಯ, ತನ್ನ ಅಳಿಯನನ್ನು ಕುರಿತಾದಂತಹ ಕೆಟ್ಟದ್ದಾಗಿ ಬಿತ್ತಿದಂತಹ ಗಾಯ ಸ್ವಾಮಿ, ಅದನ್ನು ನಿವಾರಿಸಿರಿ ಸ್ವಾಮಿ ದೇವ. ದ್ವೇಷ ಸೇಡಿನಿಂದ ಬಿತ್ತಲ್ಪಟ್ಟಂತಹ ಕೆಟ್ಟತನಗಳು ನಾಶವಾಗಲಿ ರಾಜ. ಜಯಪ್ಪನನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಆ ಮಗನ ಕುಟುಂಬವನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಶಶಿಕಲಳನ್ನ, ಆಕೆಯ ಪತಿಯನ್ನ, ಮಕ್ಕಳನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಜಯಂತಿ ತಿಲಕನನ್ನ, ಅವರ ಕುಟುಂಬವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸತ್ಯಗಳನ್ನು ಅರಿಯದಂತಹ, ಸುಳ್ಳಿಗೆ ಕಿವಿಗೊಟ್ಟಿರುವಂತಹ ಅವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಅವರ ಅರಿಯದೆ ಶತ್ರುತ್ವದ ನಿಮಿತ್ತವಾಗಿ ಅರಿಯದೆ ಮಾಡುವಂತಹ, ಮಾತನಾಡುವಂತಹ, ಚಿಂತಿಸುವಂತಹ ಎಲ್ಲವರ ಮೇಲೆ ಕರುಣೆ ತೋರಿರಿ ರಾಜ. ಅವರ ಮೇಲೆ ಕರುಣೆ ತೋರಿರಿ ರಾಜ. ಮಗನಾದ ರಿಚರ್ಡ್ ಅನ್ನ ನಿಮಗೆ ಒಪ್ಪಿಸುತ್ತೇನೆ ರಾಜ. ಆ ಮಗನ ಕುಟುಂಬವನ್ನು ಒಪ್ಪಿಸುತ್ತೇನೆ ರಾಜ. ಜೋಸೆಫ್, ಮಗನನ್ನ, ಮಗನ ಪತ್ನಿಯನ್ನ, ಆ ಮಗನಲ್ಲಿರುವಂತಹ ಗೊಂದಲಗಳು, ಆ ಮಗನಲ್ಲಿರುವಂತಹ ವೇದನೆಗಳು, ಭಯಗಳು, ಟೆನ್ಷನ್ಗಳು, ಕೆಲಸದಲ್ಲಿರುವಂತಹ ಒತ್ತಡಗಳೆಲ್ಲವನ್ನು ಒಪ್ಪಿಸುತ್ತೇನೆ ರಾಜ. ಪೀಟರ್ ಡಿಸೋಜನನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಬೆನೆಡಿಕ್ಟ ಸ್ವಾಮಿ, ಮಗಳನ್ನು ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಶತ್ರುತ್ವದಿಂದ ಈ ಲೋಕದಲ್ಲಿ ಎಷ್ಟೋ ಜನರು ತಮ್ಮ ಕಾಲ ಕೆಳಗೆ ಬರಬೇಕೆಂಬುದಾಗಿ ಎಷ್ಟೋ ಜನರ ಮೇಲೆ ಅಧಿಕಾರ ಮಾಡಿ ಸುಳ್ಳು ಅಪವಾದವನ್ನು ಹೊರಿಸಿ ಸೇಡಿನ ರಕ್ತವನ್ನು ಹೀರುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ.
ಸ್ವಾಮಿ, ಗಂಡನನ್ನು ಪ್ರೀತಿಸದೆ ಗಂಡನನ್ನು ದೂಷಿಸಿ ನಿಂದಿಸುತ್ತಾ ಇರುವಂತಹ ಲೋಕದ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಒಂದು ನಾಯಿಯಂತೆ ಕಾಣುವಂತ, ಒಂದು ನಾಯಿಗೆ ಕೊಡುವ ಪ್ರೀತಿಯನ್ನು ಸಹ ಗಂಡಂದಿರಿಗೆ ಕೊಡದಂತ ಕ್ರೂರ ಹೆಂಡತಿಯನ್ನ, ವಾಚಾಳಿ ಹೆಂಡತಿಯ ಮೇಲೆ ಕರುಣೆ ತೋರಿರಿ ರಾಜ. ಎಷ್ಟೋ ಜನ ಗಂಡಂದಿರಿ ಸ್ವಾಮಿ ದೇವ ತನ್ನ ಹೆಂಡತಿಯರು ಪ್ರೀತಿಗಾಗಿ ಅಲಿಯುವಾಗ ಆ ಪ್ರೀತಿಯನ್ನು ಕೊಡದೆ ತನ್ನ ಹೆಂಡತಿಯರನ್ನ ತುಳಿದು ಅದು ಕೆಲಸದವಳಿಗಿಂತ ನೀಚವಾಗಿ ಕಾಣುವಂತ ಕ್ರೂರ ಮೃಗಗಳಾಗಿರುವಂತಹ ಗಂಡಂದಿರ ಮೇಲೆ ಕರುಣೆ ತೋರಿರಿ ರಾಜ. ಸುಧಾ ರವಿಯನ್ನು ನಿಮಗೆ ಒಪ್ಪಿಸುತ್ತೇನೆ ರಾಜ. ಅಮಲ ಮಸಿ ಆಕೆಯ ಕುಟುಂಬವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ ಪ್ರಸಿಲ್ಲಳನ್ನ, ಆಕೆಯ ಪತಿಯನ್ನ ಪೀಟರನ್ನ, ಮಗನನ್ನ ಪ್ರಿಸ್ಟನನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಮಗಳಾದ ಮೋಂತಿ ಲೋಬೋ ಈಕೆಯ ಕುಟುಂಬವನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ. ಶಾಂತಿ ಪಿಂಟೋ ಮಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ. ರಿಚರ್ಡ್ ಎಸ್ ನ ಮಗಳನ್ನ, ಪತಿಯನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಹೆಲೆನ್ ಡಿ ಸಿಲ್ವಳನ್ನ, ಆಕೆಯ 3 ಮಕ್ಕಳನ್ನ, ಮೊಮ್ಮಕ್ಕಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಅನಿತಾ ಲೋವಳನ್ನ, ಸಂಜೆ ಬೆರ್ನಾಡಿಸನ್ ಆಕೆಯ ಆತನ ತಾಯಿಯನ್ನ, ರೀಟಾ ಸೆರಾವಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸುನಿ ಡಿಸಿಲ್ವಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ ಆರಾಧನೆಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಕೆಟ್ಟತನದಲ್ಲಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಮೈಕಲ್ ಡಿಸೋಜನ ಕುಟುಂಬದ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಸ್ವಾಮಿ, ಯಾರೆಲ್ಲ ಈ ದಿನ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಂಡರೋ ಅವರೆಲ್ಲರ ಮೇಲೆ ಕರುಣೆ ತೋರಿರಿ ರಾಜ. ಎಲ್ಲ ವಿಶ್ವದ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ರಾಜ. ಸತ್ಯಗಳನ್ನು ತಿಳಿಯದೆ, ಸತ್ಯ ಆತ್ಮವಿಲ್ಲದೆ ಶುಭ ಸಂದೇಶ ಸಾರುತ್ತಿರುವಂತಹ ಶುಭ ಸಂದೇಶ ಶುಶ್ರೂಷಕರ ಮೇಲೆ ಕರುಣೆ ತೋರಿರಿ ರಾಜ. ಇನ್ನೊಬ್ಬರು ಹೇಳಿದ್ದನ್ನೇ ಕೇಳಿ ಸತ್ಯದ ಆತ್ಮದ ಅರಿವಿಲ್ಲದೆ ದೂಷಿಸಿ ನಿಂದಿಸುವವರ ಮೇಲೆ ಕರುಣೆ ತೋರಿ ಪರಿವರ್ತಿಸಿರಿ ರಾಜ. ಜೋಸೆಫ್ ಕಾರ್ಲೋ ಸ್ವಾಮಿ ಮಗನನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಫ್ಲೋರಿನ್ ಪೆರೇರನ್ನ, ಆಕೆಯ ಪತಿಯನ್ನ, 3 ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ವೈಲೆಟ್ ಅನ್ನ, ಆಲ್ವಿನ್ ಅನ್ನ, ದಿಯಾ ಇಮಾಕ್ಯುಲೇಟ್ ಅನ್ನ ಸ್ವಾಮಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ ರಾಜ. ರೋಗದಿಂದ ನರಳುತ್ತಿರುವಂತಹ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಮರಿಯಮ್ಮನನ್ನ, ಆಂಟೋನಿ ಮೇರಿಯನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಚಿನ್ನು ಸ್ವಾಮಿ ಈ ಮಗಳೆಲ್ಲ ಕೆಲಸಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವಂತಹ ಎಲ್ಲ ಮಕ್ಕಳು ನಿಮ್ಮ ರಕ್ತಕ್ಕೆ ಒಪ್ಪಿಸಿಕೊಡುತ್ತೇನೆ ರಾಜ. ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವಂತಹ, ಹೇಗಾದರೂ ಮಾಡಿದರೆ ನಾಶ ಮಾಡಬೇಕೆಂದು ಯತ್ನಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಸ್ವಾಮಿ, ನನಗಾಗಿ ಪ್ರಾರ್ಥಿಸುತ್ತಿರುವಂತಹ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿ ನನ್ನ ಮೇಲೆಯೂ ಕರುಣೆ ತೋರಿರಿ ರಾಜ. ಸ್ವರ್ಗೀಯ ಯಾತ್ರೆ ಎಲ್ಲ ಶುಶ್ರೂಷೆಗಳ ಮೇಲೆ ಕರುಣೆ ತೋರಿರಿ ರಾಜ. ಸೇಡಿನ ಮತ್ಸರದಿಂದ ತಂದೆಯಿಂದ ಮಕ್ಕಳನ್ನು ಕಿತ್ತುಕೊಳ್ಳುವ, ತಾಯಿಯಿಂದ ಮಕ್ಕಳನ್ನು ಕಿತ್ತುಕೊಳ್ಳುವ ಒಬ್ಬೊಬ್ಬರ ಮೇಲೂ ಕರುಣೆ ತೋರಿರಿ ರಾಜ. ಮಕ್ಕಳ ಮನಸ್ಸಿನಲ್ಲಿ ಒಳ್ಳೆಯದನ್ನು ಬಿತ್ತುವುದಕ್ಕೆ ಬದಲಾಗಿ ತಂದೆಯಾದ ಗಂಡನ ಬಗ್ಗೆ
ಕೆಟ್ಟದ್ದನ್ನು ಬಿತ್ತುವ ಹೆಂಡತಿಯರ ಮೇಲೆ ಕರುಣೆ ತೋರಿರಿ ರಾಜ. ಗಂಡಂದಿರ ಮೇಲೆ ಕರುಣೆ ತೋರಿರಿ ರಾಜ. ಕುಟುಂಬಗಳನ್ನು ಒಡೆದು ಹಾಕುವಂತಹ, ಸಂಶಯಗಳನ್ನು ಬಿತ್ತುವಂತಹ, ನೀಚತನದಲ್ಲಿ ಜೀವಿಸುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಕುಡುಕುತನಕ್ಕೆ ಗುಲಾಮರಾಗಿ ಕುಟುಂಬದ ಲಾಲನೆ ಪಾಲನೆಯಲ್ಲಿ ಬೇಜವಾಬ್ದಾರಿಯಾಗಿರುವಂತಹ ಮಕ್ಕಳನ್ನ ಅಪ್ಪಿಸಿಕೊಡುತ್ತೇನೆ ರಾಜ. ಸುನೀತಾ ಕುಟಿಳನ್ನ, ಆಕೆಯ ಮಕ್ಕಳನ್ನ, ಕುಟುಂಬವನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ಯಾರೆಲ್ಲ ಈ ಶಿಲುಬೆ ಆರಾಧನೆಯಲ್ಲಿ ಯೇಸುವೆ 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 ಎಂದು ನಿಮ್ಮನ್ನು ಕೂಗಿ ಕರೆಯುತ್ತಾ ಇದ್ದಾರೋ ಅವರೆಲ್ಲರ ಮೇಲೆ ಕರುಣೆ ತೋರಿರಿ ರಾಜ. ಈ ಶುಶ್ರೂಷೆಯ ಮೂಲಕವಾಗಿ ಲಕ್ಷಾಂತರ ಜನ ನಿಮ್ಮನ್ನು ಕಾಣುವಂತೆ, ಲೋಕದ ಕಟ್ಟೆಗಳಿವರೆಗೂ ಶುಭ ಸಂದೇಶವು ವ್ಯಾಪಿಸುವಂತೆ ಅನಂತ ಪವಿತ್ರಾತ್ಮನ ಶ್ವಾಸವನ್ನ ಊದಿರಿ ಯೇಸುವೆ. ಎಲ್ಲ ಶುಶ್ರೂಷಕರ ಕುಟುಂಬಗಳ ಮೇಲೆ ಕರುಣೆ ತೋರಿರಿ. ಎಲ್ಲ ಅಭಿಷಕ್ತರ ಕುಟುಂಬಗಳ ಮೇಲೆ ಕರುಣೆ ತೋರಿರಿ. ಏಕಾಂಗಿತನದಲ್ಲಿರುವವರ ಮೇಲೆ ಕರುಣೆ ತೋರಿರಿ. ಮರಣಾವಸ್ಥೆಯಲ್ಲಿರುವ ಮೇಲೆ ಕರುಣೆ ತೋರಿರಿ. ಐಸಿಯುನಲ್ಲಿ, ವೆಂಟಿಲೇಟರ್ ಅಲ್ಲಿ ಇರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿ. ಮಾರಕವಾದ ರೋಗಗಳಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ. ಪರಿಹಾಸ್ಯ ಮಾಡುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ. ಕುಟುಂಬ ಗೌರವವನ್ನ ನಾಶ ಮಾಡುತ್ತಿರುವಂತಹ ಕ್ರೂರಿಗಳ ಮೇಲೆ ಕರುಣೆ ತೋರಿರಿ. ಮಾಟ ಮಂತ್ರಗಳಲ್ಲಿ, ದುರಾತ್ಮಗಳ ಬಂಧನದಲ್ಲಿ ಸಿಲುಕಿಕೊಂಡು ಜೀವಿಸುತ್ತಿರುವಂತಹ, ಹಗೆತನದಲ್ಲಿ ಇರುವಂತಹ ಎಲ್ಲರ ಮೇಲೆ ಕರುಣೆ ತೋರಿರಿ. ಅರುಣ್ ಶಾಮಿಯನ್ನ ಸ್ವಾಮಿ ನಿಮ್ಮ ಕರುಣೆಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ನನ್ನನ್ನು ಪ್ರೀತಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸುತ್ತೇನೆ ರಾಜ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿ. ನನ್ನನ್ನು ದ್ವೇಷಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿ. ನನಗೆ ವಿರುದ್ಧವಾಗಿ ಹೋರಾಟ ಮಾಡುವಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಹೌದು ಸ್ವಾಮಿ ದೇವ, ನಿಮ್ಮ ಅನಂತ ಕೃಪೆಯ ಶಕ್ತಿ ತುಂಬಿ ಹರಿಯಲಿ ಸ್ವಾಮಿ. ಹಣವನ್ನೇ ನಂಬುತ್ತಾ, ಬುದ್ಧಿಯನ್ನೇ ನಂಬುತ್ತಾ, ಜ್ಞಾನವನ್ನೇ ಆವರಿಸಿಕೊಳ್ಳುತ್ತಾ, ಅಹಂಕಾರದಿಂದ, ಅಹಂಭಾವದಿಂದ, ನಾನತ್ವದಿಂದ, ಕೆಟ್ಟತನದಿಂದ ಜೀವಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಬಲಹೀನನಾಗಿರುವ ನನ್ನ ಮೇಲೆಯೂ ಕರುಣೆ ತೋರಿರಿ ರಾಜ. ನನ್ನೊಳಗಿರುವಂತಹ ಬಲಹೀನತೆಗಳ ಮೇಲೆ ಕರುಣೆ ತೋರಿರಿ ರಾಜ. ನ್ಯೂನತೆಗಳ ಮೇಲೆ ಕರುಣೆ ತೋರಿರಿ ರಾಜ. ಹೌದು ಸ್ವಾಮಿ ದೇವ, ನೀವೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರಾಗಿದ್ದೀರಿ. ನೀವು ಪರಿಶುದ್ಧರಾಗಿರುವಂತೆ ನಾವು ಪರಿಶುದ್ಧರಾಗಿರಲು ನಿಮ್ಮ ಅನಂತ ಕೃಪೆಯಿಂದ ನಮ್ಮನ್ನು ತುಂಬಿರಿ ರಾಜ. ಆಂತರಿಕ ಗಾಯಗಳಲ್ಲಿ ಸಿಲುಕಿರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಕ್ರೈಸ್ತರಾಗಿದ್ದು ಅನ್ಯ ಧರ್ಮೀಯರಂತೆ ಆಚಾರ ವಿಚಾರಗಳಲ್ಲಿ, ನಂಬಿಕೆಯಲ್ಲಿ ಜೀವಿಸಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದು ಅನ್ಯ ಧರ್ಮೀಯರಂತೆ ಜೀವಿಸುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಕ್ರೈಸ್ತನೆಂದು, ಕ್ರೈಸ್ತಳೆಂದು ಜ್ಞಾನಸ್ನಾನವನ್ನು ಪಡೆದು ಇಂದಿಗೂ ಸಹ ಅಕ್ರೈಸ್ತರಂತೆ ಜೀವಿಸುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಯೇಸುವೇ, 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 ಜೇಸು, 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 ಯೇಸುವೇ, 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 ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
ಹಲ್ಲೆಲೂಯ. ಹೌದು ಪ್ರಿಯ ಸಹೋದರನೇ, ಸಹೋದರಿ, ಅಖಿಲ ವಿಶ್ವದಲ್ಲಿ ಇಂಥ ಹೋರಾಟಗಳು ತುಂಬಿ ಹೋಗಿದೆ. ಈ ದಿನದಲ್ಲಿ ನಿಮ್ಮ ಬಳಿ ಎಲ್ಲ ಪ್ರಾರ್ಥನೆ, ಎಷ್ಟೋ ಜನ ಪ್ರಾರ್ಥನಾ ಸಹಾಯ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗಾಗಿ ನಾವು ಪ್ರಾರ್ಥಿಸಬೇಕು. ಈ ಆರಾಧನೆಯಲ್ಲಿ ನಾವು ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ನಮ್ಮ ಹೃದಯವನ್ನ ಅರಿತುಕೊಂಡಿರುವಂತಹ ದೇವರು, ಸತ್ಯವನ್ನ ತಿಳಿದಿರುವಂತಹ ದೇವರು, ದೇವರನ್ನ ನಾವು ಮೂರ್ಖರಾಗಿ ಮಾಡಲು ಸಾಧ್ಯವಿಲ್ಲ, ದೇವರನ್ನ ದಡ್ಡರಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೌದು, ದೇವರನ್ನ ಯಾರು ವಂಚಿಸಲಿಕ್ಕೆ ಆಗುದಿಲ್ಲ. ಆದರೆ ಎಷ್ಟೋ ಜನ ನಾವು ದಡ್ಡರು, ಮೂರ್ಖರಾಗಿ ದೇವರನ್ನ ವಂಚಿಸಲಿಕ್ಕೆ ನಾವು ನೋಡುತ್ತೇವೆ. ನಾನೇ ದೇವರು ಎಂಬುದಾಗಿ ನಾವು ಜೀವಿಸ್ತೇವೆ. ಆದರೆ ಸರ್ವನಾಶ ನಮಗೆ ಗೊತ್ತಿಲ್ಲ. ಪ್ರಿಯರೇ, ಎಷ್ಟೋ ಜನ ನೋಡ್ತಾ ಇದ್ದೇವೆ, ಕುಟುಂಬದಲ್ಲಿ ಅತ್ತೆ ಮಾವಂದಿರನ್ನ ಗೌರವಿಸದೆ, ಪ್ರೀತಿಸದೆ, ಒಂದು ಹೊತ್ತು ಆಹಾರವನ್ನು ಕೊಡದೆ, ಒಂದು ಲೋಟ ನೀರನ್ನು ಕೊಡದೆ, ಹೀನಾಮಾನವಾಗಿ ಅವರ ಬಗ್ಗೆ ಮಾತನಾಡುತ್ತಾ, ತಿರಸ್ಕರಿಸುತ್ತಾ, ದೂಷಿಸುತ್ತಾ, ಹಗಲು ರಾತ್ರಿ ಅವರನ್ನು ಕುರಿತು ಮಾತನಾಡುತ್ತಾ, ಜೀವನವಿಡೀ ಮದುವೆಯಾದ ದಿನದಿಂದ ಈ ಕ್ಷಣದವರೆಗೂ ತನ್ನ ಅತ್ತೆಯನ್ನ, ಮಾವನನ್ನ, ಗಂಡನನ್ನ, ನಾದಿನಿಯರನ್ನ ನಿಂದಿಸಿ 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 ಅದೇ ಪ್ರಾರ್ಥನೆಯಾಗಿ ಜೀವಿಸುತ್ತಿರುವಂತಹ ಎಷ್ಟೋ ಜನ ಸೊಸೆಯಂದಿರನ್ನ ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಪರಿವರ್ತನೆ ಇಲ್ಲದ ವ್ಯಕ್ತಿಗಳಾಗಿ, ವಿಶ್ವಾಸಿ ಕ್ರೈಸ್ತಳು ಎಂದು ಜೀವಿಸುತ್ತಿರುವಂತಹ ವ್ಯಕ್ತಿಗಳು, ಹಾಗೂ ಯೇಸುವನ್ನು ಅರಿಯದೆ ಈ ಲೋಕದಲ್ಲಿ ಜೀವಿಸುತ್ತಿರುವಂತಹ ವ್ಯಕ್ತಿಗಳು, ಅಖಿಲ ವಿಶ್ವದಲ್ಲಿರುವಂತಹ ಎಲ್ಲಾ ಕುಟುಂಬದಲ್ಲಿರುವಂತಹ ಮಕ್ಕಳು, ಹಾಗೆ ಎಷ್ಟೋ ಜನ ಅತ್ತೆಯಂದಿರನ್ನ ನೋಡ್ತೇವೆ. ಸೊಸೆಯಂದಿರಿಗೆ ಊಟ ಕೊಡುವುದಿಲ್ಲ, ಸೊಸೆಯಂದಿರಿಗೆ ಒಂದು ವಸ್ತ್ರ ಕೊಡುವುದಿಲ್ಲ, ಮಲಗಲಿಕ್ಕೆ ಚಾಪ ಕೊಡುವುದಿಲ್ಲ. ಸೊಸೆಯಂದಿರನ್ನ ನಾಯಿಯಂತೆ ಕಾಣುವಂತಹ ಅತ್ತೆಯಂದಿರಿದ್ದಾರೆ, ಮನೆಯಿಂದ ಹೊರಗೆ ಹಾಕುವಂತಹ ಅತ್ತೆಯಂದಿದ್ದಾರೆ, ಕ್ರೂರವಾದ ಅತ್ತೆಯಂದಿದ್ದಾರೆ. ಅಂತವರ ಮೇಲೆ ಕರುಣೆ ತೋರಲು ನಾವು ಪ್ರಾರ್ಥಿಸಬೇಕು. ಪ್ರಿಯರೇ, ಹೌದು ಹೌದು ಸ್ವಾಮಿ, ಕರುಣಿಸಿರಿ ರಾಜ. ಒಳ್ಳೆಯ ಸೊಸೆ, ಒಳ್ಳೆಯ ಅತ್ತೆ ಮಾವನನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಳ್ಳೆಯ ಪತಿವ್ರತೆಯಾಗಿ ಜೀವಿಸುವಂತಹ ಸೊಸೆಯಂದಿರ ಜೀವನ ಕೊರತೆಯಾಗಿ ಹೋಗಿದೆ. ಒಳ್ಳೆಯ ಸೊಸೆಯಂದಿರಿಗೆ ಒಳ್ಳೆಯ ಅತ್ತೆಯಂದಿರು ಸಿಕ್ಕದಂತಹ ಜೀವನ ಇವತ್ತು ಬೆರೆತು ಹೋಗಿದೆ. ಪ್ರಿಯರೇ, ಲೋಕವೇ ಇವತ್ತು ಕುಟುಂಬಗಳಲ್ಲಿ ಹೋರಾಟವನ್ನು ತರುತ್ತಾ ಇದೆ. ಸಮರ್ಪಿಸೋಣವೇ? ಕೊನೆಯದಾಗಿ ನಾವು ಸಮರ್ಪಿಸುತ್ತಾ ವಾಗ್ದಾನದ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ. ಇಂದಿಗೂ ಸಹ ಕಣ್ಣೀರಿಂದ ತತ್ತರಿಸುತ್ತಿರುವಂತಹ ಕೋಟ್ಯಾಂತರ ಮಕ್ಕಳು ಈ ರಾತ್ರಿ ನಿದ್ರೆ ಇಲ್ಲದೆ, ಅಯ್ಯೋ ನಾನು ಯಾಕೆ ಜನಿಸಿದೆ, ನಾನು ಸತ್ತು ಹೋಗಬಹುದಾಗಿತ್ತಲ್ಲ ಎಂದು ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿರುವವರಿದ್ದಾರೆ. ಮರಣಾವಸ್ಥೆಯಲ್ಲಿ ಸತ್ತು ಬಿದ್ದಿರುವಂತಹ ವ್ಯಕ್ತಿಗಳಿದ್ದಾರೆ. ಅಪಘಾತಗಳಲ್ಲಿ ಕೈ ಕಾಲುಗಳನ್ನು ಕಳೆದುಕೊಂಡವರಿದ್ದಾರೆ. ಅಪಘಾತದಲ್ಲಿ ಮರಣ ಹೊಂದಿದವರು, ಯುದ್ಧದಲ್ಲಿ ಮರಣ ಹೊಂದಿದವರು, ಕೊಲೆಗೈಯಲ್ಪಟ್ಟವರು, ಪ್ರಕೃತಿ ವಿಕೋಪದಿಂದ ಮರಣ ಹೊಂದಿದವರಿದ್ದಾರೆ. ಅವರೆಲ್ಲರನ್ನು ಸಮರ್ಪಿಸೋಣ. ಪ್ರಿಯರೇ, ಇಂದು ಅವರು, ನಾಳೆ ನಾನು, ನೀವು. ಯೇಸುವೆ, ಈ ದಿನ ನನ್ನ ಜೀವನದ ಕೊನೆಯ ಪಯಣವಾದರೆ ನಾನು ಈ ಲೋಕದಲ್ಲಿ ಅರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿರಿ, ನನಗೆ ಒಳ್ಳೆಯ ಮರಣವನ್ನು ಕೊಡಿರಿ, ಅಥವಾ ನಿಮ್ಮ ಸಾಮ್ರಾಜ್ಯವನ್ನು ಸೇರಬೇಕೆಂಬ, ಈ ಲೋಕದಲ್ಲಿ ಜೀವಿಸಬೇಕೆಂಬುದಿದ್ದರೆ ನಿಮ್ಮ ಚಿತ್ತವನ್ನು ನೆರವೇರಿಸಲಿ. ನಿಮ್ಮ ಚಿತ್ತವನ್ನು ನೆರವೇರಿಸಲು ನನಗೆ ನಾಳೆ ದಿನವನ್ನು ಆಶೀರ್ವಾದವಾಗಿ ಕೊಡಿ ಎಂದು ಪ್ರಾರ್ಥಿಸುವ. ಕೋವಿಡ್-19 ತತ್ತರಿಸುತ್ತಿರುವಂತಹ ಮಕ್ಕಳನ್ನ ಸ್ವಾಮಿ ನಿಮಗೆ ಒಪ್ಪಿಸುತ್ತೇನೆ ರಾಜ. ಮಗಳಾದ ಆಶೆ ಮೇರಿಯನ್ನ, ಆಕೆಯ ಮಕ್ಕಳನ್ನ, ಆಕೆಯ ಸಹೋದರಿಯ ಜೀವನದಲ್ಲಿರುವಂತಹ ಸಾಲಗಳನ್ನ, ಸಮಸ್ಯೆಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ನನ್ನ ಬಳಿ ಪ್ರಾರ್ಥನೆ ಮಾಡು ಎಂದು ಕೇಳಿಕೊಂಡಂತ ಎಲ್ಲ ಮಕ್ಕಳನ್ನ ನಿಮ್ಮ ರಕ್ತದ ಕಡಲಿನಲ್ಲಿ ಮುಳುಗಿಸುತ್ತೇನೆ ರಾಜ. ಸ್ವಾಮಿ, ನನ್ನ ಮೇಲೆ ಪ್ರೀತಿ ತೋರುತ್ತಾ ಅಭಯ ಹಸ್ತ ಚಾಚುವಂತ ಹಾಗೂ ಸದಾ ನನ್ನನ್ನು ಗೌರವಿಸಿ ನಡೆಯುವಂತ ಎಲ್ಲ ಮಕ್ಕಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ.
ಪ್ರವಾದಿಯನ್ನು ಪ್ರವಾದಿ ಎಂದು ಸ್ವೀಕರಿಸುವಾಗ ಅವನಿಂದ ಆಗುವಂತ ಅವನ ಮುಖಾಂತರವಾಗಿ ಸಿಗುವ ಆಶೀರ್ವಾದಗಳು ನಿಮಗೆ ಸಿಗುತ್ತದೆ ಎಂದು ಹೇಳಿದ್ದೀರಿ ಸ್ವಾಮಿ ದೇವ. ಒಬ್ಬ ಗುರುವನ್ನು ಗುರುವಾಗಿ ಸ್ವೀಕರಿಸುವಾಗ ಆ ಗುರುವಿನಿಂದ ಸಿಕ್ಕುವಂತ ಆಶೀರ್ವಾದಗಳು ನಡೆಯುತ್ತದೆ ಎಂಬುದಾಗಿ ಹೇಳಿದ್ದೀರಿ ಸ್ವಾಮಿ ದೇವ. ಒಳ್ಳೆಯವನನ್ನ ಒಳ್ಳೆಯವನು ಎಂದು ಸ್ವೀಕರಿಸುವಾಗ, ವಿಶ್ವಾಸಿಯನ್ನು ವಿಶ್ವಾಸಿ ಎಂದು ಸ್ವೀಕರಿಸುವಾಗ ಅವರಿಂದ ಬರುವ ಆಶೀರ್ವಾದಗಳು ಅವರ ಮೇಲೆ ತುಂಬಲ್ಪಡುತ್ತದೆ ಎಂಬುದಾಗಿ ಹೇಳ್ತೀರಿ ಸ್ವಾಮಿ ದೇವ. ಸ್ವಾಮಿ ಕರುಣಿಸಿರಿ ರಾಜ. ಈ ಸ್ವರ್ಗೀಯ ಯಾತ್ರೆ ಶುಶ್ರೂಷೆಯಲ್ಲಿ ಒಂದಾಗುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಿರಿ ರಾಜ, ಆಲಿಸಿರಿ ರಾಜ. ಪ್ರಿಯರೆಲ್ಲರೂ ವಾಗ್ದಾನ ಪ್ರಾರ್ಥನೆ ನೀಡೋಣ ವಿಶ್ವಾಸದಲ್ಲಿ. ಎಲ್ಲರೂ ವಿಶ್ವಾಸದಲ್ಲಿ ವಾಗ್ದಾನ ಪ್ರಾರ್ಥನೆ ನೀಡೋಣ. ಪ್ರಿಯರೇ, ನಾವು ಎಣಿಸಬಹುದು ಇವತ್ತು ನಾನೆಲ್ಲ ಒಳ್ಳೇದು ಮಾಡ್ತಾ ಇದ್ದೀನಿ ಎಂಬುದಾಗಿ, ಅಥವಾ ಕೆಟ್ಟದ್ದು ಮಾಡಿ ನಾನು ಗೆದ್ದೆ ಎಂಬುದಾಗಿ ತಲೆ ಎತ್ತಿ ಎದೆ ಎತ್ತಿ ನಾವು ನಿಲ್ಲುತ್ತಾ ಇರಬಹುದು. ನಾಳೆ ಬೆಳಿಗ್ಗೆ ನಮಗೆ ಏನಾಗ್ತದೆ ಗೊತ್ತಿಲ್ಲ. ಅಲಾರಾಮ್ ಯಾವಾಗ ಹೊಡಿತದೆ ಅಂತ ನಮಗೆ ಗೊತ್ತಿಲ್ಲ. ಮತ್ತೊಬ್ಬರನ್ನ ಕೆಡವಿ ಶವದ ಮೇಲೆ ನಿಂತುಕೊಳ್ಳುವಂತಹ ವ್ಯಕ್ತಿಯ ಸ್ವಭಾವಗಳು ಇವತ್ತು ಲೋಕದಲ್ಲಿ ತುಂಬಿ ಹೋಗಿದೆ. ಸಮರ್ಪಿಸುವ ಸಮರ್ಪಿಸುವ. ನನ್ನ ಪ್ರಿಯ ಪ್ರಭು ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು, ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯನೂ ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೆನ್, ಆಮೆನ್, ಆಮೆನ್. ಪ್ರಿಯರೆಲ್ಲರೂ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ಹೇಳೋಣವೇ? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೈವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ದಯವಿಟ್ಟು ನಿಮ್ಮೆಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿರಿ. ಪ್ರಿಯರೇ, ಎಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿ. ಪ್ರತಿಯೊಬ್ಬರನ್ನ ಕರೀರಿ ಪ್ರಿಯರೇ. ಒಬ್ಬರು ಒಂದು 5 ಜನರನ್ನಾದರೂ ಕರೀರಿ ಪ್ರಿಯರೇ. ಈ ಆರಾಧನೆಯಲ್ಲಿ ಪಾಲ್ಗಳು ನಿಮ್ಮ ಕುಟುಂಬದಲ್ಲಿ ಮಿತ್ರರಾಗಿ, ಬಂಧುಗಳಾಗಿ ನಿಮ್ಮನ್ನು ತುಂಬಾ ಪ್ರೀತಿಸಿ ನಿಮ್ಮ ಮಾತನ್ನು ಗೌರವಿಸುವವರಿಗೆ ಹೇಳಿ ಪ್ರಿಯರೇ. ಬನ್ನಿ, ರಾತ್ರಿ 9 ಗಂಟೆಗೆ ಶಿಲುಬೆಯ ಆರಾಧನೆ ಇದೆ. ಈ ಲೋಕಕ್ಕಾಗಿ ಪ್ರಾರ್ಥಿಸುವ ಆರಾಧನೆ. ಈಗ ಈ ಲೋಕಕ್ಕಾಗಿ ಪ್ರಾರ್ಥಿಸುವಾಗ ದೇವರ ಆಶೀರ್ವಾದ ನಮಗೆ ಸಿಗುತ್ತದೆ ಎಂಬುದಾಗಿ ತಿಳಿಸಿ ಪ್ರಿಯರೇ. ಪ್ರತಿಯೊಬ್ಬರಿಗೂ ಆಹ್ವಾನವನ್ನು ಕೊಡಿ.
ಆಗ 3:30 ಗಂಟೆಯ ಸೆಷನ್. ಸೊ ದೇವರ ವಾಕ್ಯದ ವಿಧಿ, ಅದಕ್ಕೂ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುತ್ತೇನೆ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಸಾರಿಯೋ ಪಾಂಡವಪುರ. ಪುತ್ರರೊಡಗೂಡಿ ಹರಸೆ ಮನುತಾಯಿ, ಪುತ್ರರೊಡಗೂಡಿ ಹರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಎದುರುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರೀಸರು ಶುಭಕಾಮನೆಗಳು. ಗುಡ್ ನೈಟ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.